बोलो भारत माता की जय। वंदे मातरम। बेके बेकु न्याय बेकु, बेके बेकु न्याय बेकु, अतनी जिले आगे बेकु, अतनी जिले आगे बेकु, अतनी जिले आगे बेकु, बेके बेकु न्याय बेकु, बेके बेकु न्याय बेकु, अतनी जिले आगे बेकु, अतनी जिले आगे बेकु, बेके बेकु न्याय बेकु, जिले आगे बेकु, जिले आगे बेकु, अतनी जिले आगे बेकु, ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆ ನಮ್ಮ ಹಕ್ಕು, ಎಲ್ಲಿಯವರೆಗೆ ಹೋರಾಟ ಬರಲಿ ಏನೇ ಬರಲಿ ಅತನಿ ಜಿಲ್ಲೆಗೆ ಅತನಿ ಜಿಲ್ಲೆಗೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಜೈ. ಬೇರೆ ಬೇರೆ ಜಿಲ್ಲಾ ಹೋರಾಟ ಸಲುವಾಗಿ ನಾವೆಲ್ಲ ನಾಯಕರು ಕೂಡಿ 80 ನಮ್ಮ ಸಂಘ ಸದಸ್ಯರ ನಾಯಕರು ಕೂಡಿ ಮೀಟಿಂಗ್ ಮಾಡಿ ಹೋರಾಟಕ್ಕೆ ಹೇಗೆ ಮಾಡಬೇಕಂತ ರೂಪರೇಷೆ ಸಲುವಾಗಿ ಮೀಟಿಂಗ್ ಕರೆದಿದ್ದು. ನಾಳೆ ದಿನಾಂಕ 4 ಗಂಟೆಗೆ ಮತ್ತು ಶ್ರೀಗಳ ನೇತೃತ್ವದಲ್ಲಿ ಗಚ್ಚಿನ ಮಠದಲ್ಲಿ ನಾವು ಮತ್ತು ಮೀಟಿಂಗ್ ಮಾಡ್ತಾ ಇದ್ದೇವೆ. ಜಿಲ್ಲಾ ಹೋರಾಟಕ್ಕೆ ಎಲ್ಲ ನಮ್ಮ ಅತನಿ ತಾಲೂಕು ಹಾಗೂ ರಾಯಬಾಗ್ ತಾಲೂಕಾದಿಂದ ನಮಗೆ ಬೆಂಬಲ ನೀಡಬೇಕು. ಎಲ್ಲರೂ ಬಂದು ಅತನಿ ಜಿಲ್ಲೆ ಹೋರಾಟಕ್ಕೆ ನಮಗೆ ಸಹಕರಿಸಬೇಕಂತ ನಾವು ಕೇಳ್ಕೊಳ್ತೀವಿ. ಇವತ್ತು ಅತನಿ ಜಿಲ್ಲೆಗಾಗಿ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ವಿ. ಈ ಸಂಘಟನೆಯಲ್ಲಿ ಸುಮಾರು 80 ಹೋರಾಟಗಾರರು ಪಾಲ್ಗೊಂಡು ಮುಂದಿನ ರೂಪರೇಷೆಗಳನ್ನು ನಾವು ಸಿದ್ಧಪಡಿಸಿದ್ದೀವಿ. ಅದಕ್ಕಾಗಿ ಪೂರ್ವಕವಾಗಿ ಒಂದು ಶನಿವಾರ ದಿನ ಸಾಯಂಕಾಲ ಗಚ್ಚಿನ ಮಠದಲ್ಲಿ ಒಂದು ಪೂರ್ವಭಾವಿ ಮೀಟಿಂಗ್ ಕರಿತಾ ಇದ್ವಿ ಎಲ್ಲ ಮಠಾಧೀಶರ ನೇತೃತ್ವದೊಳಗೆ. ಆ ನೇತೃತ್ವದ ಪ್ರಕಾರ ಯಾವ ರೀತಿ ಹೋರಾಟದ ಉಗ್ರ ಸ್ವರೂಪ ತಗೋಬೇಕು, ಯಾವ ರೀತಿ ಅದನ್ನು ಕ್ರಮಗಳು ಕೈಗೊಳ್ಳಬೇಕು ಅನ್ನೋ ಒಂದು ಚರ್ಚೆ ಮಾಡಿ ಹೋರಾಟದವನ್ನು ಸಿದ್ಧ ಮಾಡ್ಕೊಳ್ಳಾಗ್ತಿದ್ವಿ ಅಂತ ಹೇಳಿ. ಅಥಣಿಯ ಒಂದು ಪ್ರವಾಸಿ ಮಂದಿರದಲ್ಲಿ ಅಥಣಿ ಜಿಲ್ಲಾ ಹೋರಾಟ ಸಮಿತಿಯ ಸಲುವಾಗಿ ಒಂದು ನಾವು ಸಭೆಯನ್ನು ಸೇರಿದ್ದೀವಿ. ಈ ಸಭೆಗೆ ನಾವು ರೈತ ಮುಖಂಡರಾಗಿ ಇವತ್ತು ಭಾಗವಹಿಸಿದ್ದೀವಿ. ನಾಳೆ ದಿನಾಂಕ 5ನೇ ತಾರೀಕು ದಕ್ಷಿಣ ಮಠದಲ್ಲಿ 4 ಗಂಟೆಗೆ ಒಂದು ಜಿಲ್ಲಾ ಹೋರಾಟ ಸಮಿತಿಯ ಪೂರ್ವಭಾವಿ ಸಭೆ ಆಗ್ತದೆ. ಈ ಮೂಲಕ ನಾನು ಎಲ್ಲ ಒಂದು ಜನಪ್ರತಿನಿಧಿಗಳಿಗೆ ಮತ್ತು ಜವಾಬ್ದಾರಿ ಇರತಕ್ಕಂಥ ಒಂದು ಎಲ್ಲ ಪಂಚಾಯಿತಿಯ ಅಧ್ಯಕ್ಷರಿರ್ಬೋದು, ಗ್ರಾಮ ಪಂಚಾಯಿತಿ ಸದಸ್ಯರಿರ್ಬೋದು, ತಾಲೂಕಿನಾದ್ಯಂತ ಇರತಕ್ಕಂಥ ಎಲ್ಲ ಜನಪ್ರತಿನಿಧಿಗಳಿಗೆ ವಿನಂತಿಯನ್ನು ಮಾಡ್ತೀವಿ. ಇದು ಕೇವಲ ಹೋರಾಟಗಾರರಿಗೆ ಮಾತ್ರ ಸೀಮಿತ ಆಗಿರ್ತಕ್ಕಂಥದ್ದಲ್ಲ. ಇದು ಪ್ರತಿಯೊಬ್ಬ ಜನಸಾಮಾನ್ಯರಿಗೆ, ಪ್ರತಿಯೊಬ್ಬ ಅಥಣಿಗೆ ಸಂಬಂಧಪಟ್ಟಂತಹ ಎಲ್ಲ ಒಂದು ತಾಲೂಕಿನ ಜನತೆಗೆ ಸಂಬಂಧಪಟ್ಟಂತಹ ಹೋರಾಟ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ತಾವೆಲ್ಲ ಜವಾಬ್ದಾರಿ ಸ್ಥಾನದಲ್ಲಿ ನಿಂತ್ಕೊಂಡು ತಮ್ಮ ಪಂಚಾಯಿತಿಯಲ್ಲಿ ಠರಾವ್ ಹಾಕೊಂಡು ಅಥಣಿ ಜಿಲ್ಲೆಯನ್ನು ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ತೀರ್ಮಾನ ಮಾಡಿಕೊಂಡು ಈ ಸಭೆಗೆ ಬರಬೇಕು. 4ನೇ ತಾರೀಕು ನಾಳೆ ನಡೀತಕ್ಕಂಥ ಒಂದು ಸಭೆ ಪೂರ್ವಭಾವಿ ಸಭೆಯಲ್ಲಿ ಒಂದು ತೀರ್ಮಾನ ಆಗ್ತದೆ. ಆ ತೀರ್ಮಾನದ ಮೂಲಕ ಮುಂದಿನ ಹೋರಾಟದ ರೂಪುರೇಷೆಗಳು ನಡೀತಾವ. ಈ ಹೋರಾಟ ಯಾವ ಸ್ವರೂಪದಲ್ಲಿ ಇರ್ತದ ಅಂತಂದ್ರೆ, ಏನು ಕಬ್ಬಿನ ಹೋರಾಟವನ್ನು ನಾವು ಮಾಡಿ ರೈತರಿಗೆ ಹೇಗೆ ನ್ಯಾಯ ಕೊಡಿಸಿದೀವೋ ಆ ನಿಟ್ಟಿನಲ್ಲಿ ಅದಕ್ಕಿಂತಲೂ ಉಗ್ರವಾದಂತಹ ಸ್ವರೂಪದಲ್ಲಿ ಈ ಹೋರಾಟ ನಡೀತದೆ. ಅಥಣಿ ಜಿಲ್ಲೆ ಆಗೋ ತನಕ ಈ ಹೋರಾಟ ನಿಲ್ಲೋದಿಲ್ಲ. ಇದನ್ನು ಯಾವ ಮಟ್ಟದಲ್ಲಿ ಕೊಂಡೊಯ್ಯಬೇಕು ಅನ್ನುವಂಥ ತೀರ್ಮಾನವನ್ನು ಈಗಾಗಲೇ ನಾವು ಮಾಡಿದ್ದೀವಿ. ಇದು ಸಾಂಕೇತಿಕವಾಗಿ ಒಂದು ದಿನ ಹೋರಾಟ ಆಗ್ಬೋದು, ನೆಕ್ಸ್ಟ್ ದಿನ ಅದು ಮುಂದುವರೆದಿದ್ದೇ ಆದಲ್ಲಿ ಸರ್ಕಾರದ ಎಲ್ಲ ಕಚೇರಿಗಳನ್ನ ಮುಂದೆ ನಿಂತು ರೈತ ಸಂಘ ಒಂದು ನೇರವಾಗಿ ಒಂದು ಕಚೇರಿಯನ್ನು ಮುತ್ತಿಗೆ ಹಾಕಿ ನಾವು ಅಥಣಿ ಜಿಲ್ಲೆ ಆಗದೆ ಹೋದ್ರೆ ಆ ಒಂದು ಇಲಾಖೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡ್ತಕ್ಕಂಥ ತೀರ್ಮಾನವನ್ನು ಈಗಾಗಲೇ ನಾವು ತೆಗೆದುಕೊಂಡಿದ್ವಿ. ಅದಕ್ಕಾಗಿ ಎಲ್ಲ ಜನಪ್ರತಿನಿಧಿಗಳು ಅರ್ಥ ಮಾಡ್ಕೋಬೇಕು, ಇದು ಹೋರಾಟಗಾರರಿಗೆ ಮಾತ್ರ ಸೀಮಿತ ಆಗಿರ್ತಕ್ಕಂಥದ್ದಲ್ಲ. ತಮ್ಮ ಪಾಲ್ಗೊಳ್ಳುವಿಕೆ, ನಾವು ನಿಮ್ಮನ್ನು ಆಯ್ಕೆ ಮಾಡಿ ಕೊಟ್ಟಿದ್ದೀವಿ ಅಂದರೆ ನೇರವಾದಂತಹ ಜವಾಬ್ದಾರಿ ತಮ್ಮ ಮೇಲಿದೆ. ತಮಗೆ ಆಹ್ವಾನವನ್ನು ಕೊಡೋದಕ್ಕಿಂತ ಮುಂಚಿತವಾಗಿ ತಾವು ಮಾಧ್ಯಮದ ಮಿತ್ರರನ್ನು ಕರೆಸಿಕೊಂಡು ನಾನು ಈ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತುಕೊಂಡು ನಾನು ಭಾಗವಹಿಸ್ತೀನಿ ಅಂತಕ್ಕಂಥ ತೀರ್ಮಾನವನ್ನು ತಾವು ತೆಗೆದುಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಎಲ್ಲ ಜನತೆ ಇದು ತಮ್ಮ ಮನೆಯ ಹೋರಾಟ ಅಂತ ತಿಳ್ಕೊಂಡು ಭಾಗವಹಿಸ್ರಿ ಅಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಅಥಣಿ ತಾಲೂಕಿನ ಎಲ್ಲ ಜನತೆಗೆ ನನ್ನ ನಮಸ್ಕಾರಗಳು. ಬರುವ ಶನಿವಾರ ದಿನ ಸಂಜೆ 4 ಗಂಟೆಗೆ ಏನೊಂದು ಅಥಣಿ ಜಿಲ್ಲಾ ಹೋರಾಟ ಸಮಿತಿಯ ಒಂದು ಪೂರ್ವಭಾವಿ ಸಭೆ ಇವತ್ತು ಬೆಳಗ್ಗೆ ಆಗೈತಿ. ಮತ್ತು ನಮ್ಮ ಅಥಣಿ ತಾಲೂಕಿನ ಒಂದು ಮಠಾಧೀಶರ ಒಂದು ನೇತೃತ್ವದಲ್ಲಿ ಸಂಪೂರ್ಣವಾಗಿ ಅಥಣಿ ತಾಲೂಕಿನ ಜನತೆಯಲ್ಲಿ ಒಂದು ಕೈ ಮುಗಿದು ಕೇಳ್ಕೊಳ್ಳೋದು ಏನಂತಂದರೆ, ನಮ್ಮ ಜಿಲ್ಲೆ ನಮ್ಮ ಹಕ್ಕಿಗಾಗಿ ನಡೀತಿರ್ತಕ್ಕಂಥ ಅಥಣಿ ಜಿಲ್ಲಾ ಹೋರಾಟ ಸಮಿತಿಯ ಒಂದು ಪೂರ್ವಭಾವಿ ಸಭೆಯಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಅಥಣಿ ಜಿಲ್ಲಾ ಹೋರಾಟ ಸಮಿತಿ ನಾವೇನು ಆಗುವವರೆಗೆ ಜಿಲ್ಲಾ ಹೋರಾಟ ಆಗುವವರೆಗೆ ನಾವು ಜಿಲ್ಲೆ ಆಗುವವರೆಗೆ ಏನು ಹೋರಾಟ ಕೈಗೊಳ್ತಾ ಇದ್ದೀವಿ, ಈ ಹೋರಾಟದ ಪೂರ್ವಭಾವಿ ಸಭೆಗೆ ತನು ಮನ ಧನದಿಂದ ತಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ರಾಜಕೀಯ ಮುಕ್ತವಾಗಿ ಜಾತ್ಯತೀತವಾಗಿ ತಾವೆಲ್ಲರೂ ಪಾಲ್ಗೊಂಡು ಈ ಸಭೆಯನ್ನು ಯಶಸ್ವಿ ಮಾಡಿ ಜಿಲ್ಲಾ ಹೋರಾಟಕ್ಕೆ ತಾವೆಲ್ಲರೂ ಸಂಪೂರ್ಣವಾಗಿ ಬೆಂಬಲಿಸಬೇಕಂತೇಳಿ ಈ ಮೂಲಕ ತಮಗೆ ಮನವಿ ಮಾಡ್ತಾ ಇದ್ದೀವಿ.